ಅಮ್ಮ ಇಂತಾಗೆ ಹಂಗಂದೇನಪ್ಪ ಕೆಲ್ಸಕ್ಕೆ ಹೋಗ್ತಾಳ ಅಕ್ಕ ಅಂತ ಹೇಳಿ. ಹಂಗಂದೆ ಕಣಕ್ಕ. ಅದಕ್ಕೆ ಹೋಗ್ಲೇಳು ತೀರ ನಾನು ನೋಡ್ಕೊಂತೀನಿ ಅಂತ ಏಕನ್ನ ನೋಡ್ಕೊಂಬತ್ತಂತೇಳು ಅಮ್ಮಯ್ಯ. ಹೋಗು ಸುಮ್ಮನೆ ಕೆಲಸಕ್ಕೆ. ನಾನು ರೇಖಾ ನಾಳೆ ಊರಿಗೆ ಹೋಗ್ತೀವಿ. ನೀನು ಸುಮ್ಮನೆ ಹೋಗೋದು ಕಲಿ ಕೆಲಸ ಸಿಕ್ಕಿದ್ರೆ. ನೋಡಪ್ಪ ಯಾರೋ ಹೇಳವ್ರಿ ಅದಕ್ಕೆ ಅತ್ತ ಸುಮ್ಮ ಹೋಗೋಣಂತ. ಕೆಲ್ಸಕ್ಕೆ ಹೋದತ್ತ ಯಾವುದು ಇರಲ್ಲ, ಮನೆ ಖರ್ಚಿಗೆಲ್ಲ ದುಡ್ಡು ಆಗ್ತವೆ. ಕೆಲ್ಸಕ್ಕೆ ಹೋಗೋದ್ರಿಂದ 4 ಕಾಸು ದುಡ್ಡಾದರೂ ಮಾಡ್ಕೋಬೋದು ಅಂತ ಹೇಳಿ. ಸರಿ ಆಯ್ತು ಹೋಗಕ್ಕ. ಯಪ್ಪ ನಮಗೂ ಎಷ್ಟೊತ್ತಿ ಮನೆ ಕೊಡ್ತೀವೋ ಅನಿಸ್ತೈತೆ. ನಿಮ್ಮದು ಒಳ್ಳೆ ಮನೆ ನಮ್ಮದು ಒಳ್ಳೆ ಮನೆ. ಎಷ್ಟೊತ್ತಿ ಕಟ್ಟಿಸ್ತೀವೋ ಅಂತ ಅನ್ನಿಸ್ತೈತೆ. ಏನು ಮಾಡೋಕ್ಕಲ್ಲ, ಅದಕ್ಕೂ ಒಂದಿಷ್ಟು ಗಳಿಗೆ ಎಂಬತ್ತು ಕೂಡಿ ಬರ್ಬೇಕು. ನಮ್ಮನ್ನಂತೂ ಬೇಡ ಶ್ರೀಕಂಠಿ. ಹೆಂಗೆ ಅಂತಾನೆ ಅಂದ್ರೆ ನಿಜ ಎದ್ದಾಗ ಬೈನಾಗ ಹೆಂಗೆ ಅಂತಾನಕ್ಕ ನಮ್ಮನ್ನ. ಪಾಪ 2 ದಿನ ಸುಧಾರಿಸು ಶ್ರೀನಿವಾಸ. ಅವ್ರು ಎಷ್ಟನ ಮಾತಾಡಲಿ ಸುಮ್ಕಿರು. ಏನು ಮಾತಾಡಕ್ಕೆ ಹೋಗ್ಬೇಡ. ಈಗ ಕೆಲಸ ಐತೆ, ಸುಮ್ಮನೆ ಹಚ್ಕಟ್ಟ ದುಡ್ದು ಈಕೆ ಮದ್ದು ನಕ್ಕಲಿ ಅಷ್ಟೇನಿ. ಇವಾಗ ಇನ್ನೇನು ನೀನು ಏನು ಮಾಡೋಕ್ಕೂ ಆಗಲ್ಲ. ಇವಾಗ ಪ್ರೆಗ್ನೆಂಟ್ ಬೇರೆ, ಏನು ಮಾಡೋಕ್ಕಾಗಲ್ಲ ಸುಮ್ಕಿರು. ನಾನು ಅದನ್ನೇ ಹೇಳೋದು. ಅವ್ರು ಬರೀ ಹಂಗಂತಾರೆ ಹಿಂಗಂತಾರೆ ಅಂತ ಇವ್ರಿಗೂ ಯೋಚನೆ ಮಾಡ್ತಾರೆ. ಅವ್ರು ಅಂತಲೇ ಇರ್ತಾರೆ. ನಮ್ಮ ಅಣ್ಣ ಹೆಂಗೆ ಕಣಮ್ಮ. ಅಲ್ಲಿ ಒಬ್ರಿಗೊಬ್ರೇ ಸೇರಲ್ಲ. ಹಂಗೆ ಏನು ಮಾಡೋಕ್ಕಾಗಲ್ಲ ಇದ್ದವೇನೆ. ಅಜ್ಜಿ ಸಣ್ಣಿಂಗಜ್ಜಿ ಇದ್ದಿದ್ದು ಬೇಡ. ಒಬ್ರಿಗೆ ನಾವು ಒಬ್ಬರು ಯಾರು ಒಳ್ಳೆ ಇರಂತೀವೋ ಅವರೇ ನಮಗೆ ಕೆಟ್ಟವ್ರು ಆಗ್ತಾರೆ. ಹಂಗೆ ಕಣಮ್ಮ, ಏನು ಮಾಡೋಕ್ಕಾಗಲ್ಲ. ಅಲ್ಲ ನಾವು ಇವಾಗ ಕರ್ಕೊಂಬಂದು ಕಳಿಸಿರಿ ಏನು ಅನ್ಕೊಂಬುತ್ತೆ ಏನೋ ಅಮ್ಮಯ್ಯ. ಅಯ್ಯೋ ಅಮ್ಮ ಏನು ನಿಮ್ಮ ಕೆಲ್ಸಕ್ಕೆ ಹೋದ್ರೆ ಸಾಕೊಂಬಿಟ್ಟು ಬಿಡಪ್ಪತ್ತ ಹೋಗ್ಲಿ, ನಾನೆಲ್ಲ ನೋಡ್ಕೊಂತೀನಿ. ಈಗ ಹೋಗ್ಲಿಲ್ಲ ಅವಳು ಕೆಲ್ಸಕ್ಕೆ ಅಂತ ಹೇಳ್ತಿತ್ತು. ಹೇಳ್ದೆ ನಾನು ಅಮ್ಮ ಇಂತಾಗೆ ಹಂಗಂತು. ಏನ್ರಿ ಯಾವಾಗ ಬಂದ್ರಿ? ಇವಾಗ ಒಂದೆರಡು ಗಂಟೆ ಆಯ್ತು ಕಣ್ಮಮ್ಮ. ಎಲ್ಲಿ ಹೋಯ್ತು ನೀನು? ಬಾ, ನಾನು ಅವಾಗಲೇ ಬಂದೆ ಬೆಳಿಗ್ಗೆನೇ. ಹೊರಡೋಣ ಅಂದ್ಕೊಂಡೆ, ಅಲ್ಲೊಂದು ಸ್ವಲ್ಪ ಕೆಲಸ ಇತ್ತು ಭಾನುವಾರ. ಅದಕ್ಕೆ ರೇಖನ್ನು ನೋಡ್ಕೊಂಡು ಹಂಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಕರ್ಕೊಂಡು ಹೋಗ್ತೀರಾ? ಯಾಕೆ ಕರ್ಕೊಂಡು ಹೋಗ್ತೀರಾ? ಮತ್ತೆ ನಾನು ಕೆಲ್ಸಕ್ಕೆ ಹೋಗೋಣ ಅನ್ಕಣಪ್ಪ. ಇಲ್ಲಿ ಯಾರು ನೋಡ್ಕೊಂಬಿಲ್ದಾರ ಇಲ್ದಂಗೆ ಆಗ್ತಾರೆ. ಅದಕ್ಕೆ ಅತ್ತ ಅಮ್ಮನ ನೋಡ್ಕೊಂತ ನಿಂತೈತಿ, ಅದಕ್ಕೆ ಕಳಿಸ್ತೀನಿ. ಸುಮ್ಮನೆ ಅಲ್ಲೇ ಇರಲಿ, ಅವಳು ಚೆನ್ನಾಗಿರ್ತಾಳ ಸುಮ್ಮನೆ. ಬೇಡ 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 ಬೇಡ. ಏನು ಕಳ್ಸೋದು ಬೇಡ, ಕರ್ಕೊಂಡು ಹೋಗೋದು ಬೇಡ. ಯಾಕೆ ನೀನು ಯಾಕೆ ಕೆಲ್ಸಕ್ಕೆ ಹೋಗ್ತೀಯ? ಸುಮ್ಕಿರು, ಎಲ್ಲಿಗೆ ಹೋಗ್ಬೇಡ, ಸುಮ್ಮನೆ ಬಿದ್ದಿರೋದು ಕಲಿ. ಎಲ್ಲಿಗೆ ಹೋಗ್ತೀಯ ನೀನು? ಸುಮ್ಮನೆ ಅಪ್ಪ ನೀನು. ನಾನು ಹೋಗೋದ್ರಿಂದ ಹೆಂಗತ್ತ ಒಂದು 9,000 ಕೊಡ್ತಾರಂತೆ. ಹೆಂಗತ್ತ ಮನೆ ಖರ್ಚಿಗೆಲ್ಲ ಆಗುತ್ತೆ. ಒಂದು 9,000 ಸಂಬಳ ಕೊಡೋದ್ರಿಂದನ. ಸುಮ್ಮನಿರು. ಅಯ್ಯೋ ನೀನು ನೋಡು ಹೆಂಗೆ ಆಡ್ತೀಯಪ್ಪ. ಹೋದ್ರು ಹೋಗ್ತಾಳೆ. ನಮ್ಮಮ್ಮ ಹೇಳಿದ್ದೀನಿ ಸುಮ್ಕಿರು. ನಮ್ಮ ತವ್ರ ಮನೆಗಳಾರ ಯಾರೇನು ಏನು ಅನ್ಕಮ್ಮಲ್ಲ. ಬೇಡ ಬೇಡ ಬೇಡ, ಸುಮ್ಮನಿರು. ಯಾಕೆ ಕೆಲ್ಸಕ್ಕೆ ಬೇಡ, ಏನು ಬೇಡ. ನೀನು ಸುಮ್ಮನಿರೋದು ಕಲಿ, ಯಾಕೆ ಕೆಲ್ಸಕ್ಕೆ ಹೋಗ್ಬೇಡ. ಬಿಡಮ್ಮ ಅಂತ ಹೋಗ್ಲಿ. ಮನೆ ಖರ್ಚು ಎಷ್ಟಿರುತ್ತೆ? ನೀನು ಹೊಲ್ದಾಗಳು ಅದು ನೋಡ್ಕೊಂಡು, ಏನು ಹೊಲ್ದಾಗಳು ಕೆಲಸ ಅದು ಮಾಡ್ಕೊಂಡು, ಬೇರೆ ಏನಾರ ಬೆಳೆ ಬೆಳ್ಕೊಂಡು ಒಂದು ಸ್ವಲ್ಪ ನೀನು ನೋಡ್ಕೊಂಡಿದ್ರೆ, ಹೂವಿನ ಗಿಡ ಅವು ಹಾಕ್ಕೊಂಡು 1-2 ಸಲ ತಂದು ಹಾಲು ಕರೆದು ಹಾಕಿರಿ ಹೆಂಗತ್ತ ನಿನ್ಗೂ ಒಂದಿಷ್ಟು ಕೆಲಸ ಸಿಕ್ಕಂಗಾಗುತ್ತೆ. ನೀನು ಮಾಡೋ ಅಕ್ಕೇನು ಹೋಗ್ಲಿ ಬಿಡು ಕೆಲ್ಸಕ್ಕೆ. ಅಮ್ಮ ಇರುತ್ತಲ್ಲ ನೋಡ್ಕೊಂಬತ್ತಿ. ನೀನು ಸುಮ್ಕಿರು. ಹೋಗಿ ದುಡ್ಕೋಬೇಕು. ದುಡ್ಡು ದಿಕ್ಕೇಂಡ್ರೆ ಕಣ್ಮಮ್ಮ. ಇವಳೆಲ್ಲ ಮಾಡ್ತಾಳೆ, ಸುಮ್ಮನಿರು. ಯಪ್ಪ ಸುಮ್ಮನಿರು. ಇವಳೆಲ್ಲಿ ಮಾಡ್ತಾಳೆ ಏನು ಬೇಡ. ಎಲ್ಲ ನಾವು ಮಾಡ್ತಾರೆ. ಹೋದ್ರೆ ಅಲ್ಲಿ ಕೆಲಸ ಮಾಡ್ತಾರೆ. ಹೋಗ್ಲೇಳು. ಅಮ್ಮ ಸುಮ್ಮನೆ ಮನೆಯಾಗಿದ್ದು ಸಾಕಾಗೈತೆ. ಆ ಅಮ್ಮಗೂ ಬೇಜಾರು ಮನೆಯಾಗಿರೋಕ್ಕೆ. ಹೋಗ್ಲೇಳು ಸುಮ್ಕಿರು. ನನಗೂ ಇನ್ನೂ ಭಾಳ ದಿನ ಟೈಮ್, ಇನ್ನೂ 4 ತಿಂಗಳು ಟೈಮ್ ಐತೆ. ಅಲ್ಲ ಕಣಮ್ಮ, ಫಸ್ಟ್ನೇದು ಹೆರಿಗೆ ಕಳಿಸಿ ಎಲ್ಲ ಏನು ಅನ್ಕೊಂತೀರಿ? ಇದೊಂದು ಹೆರಿಗೆ ಮಾಡ್ಬೇಕು. ಇದೊಂದು ಹೆರಿಗೆ ಆದ್ರತ್ತ ಆಮೇಲೆ ಫಸ್ಟ್ನೇದು ಹೆರಿಗೆದ ನಾವೇ ನೋಡ್ಬೇಕು ತವ್ರ ಮನೆ ಕಡೆಗಳವರು. ಏನಾಗಲ್ಲ ಸುಮ್ಕಿರು. ತವ್ರ ಮನೆ ಕಡೆಗಳರೇ ನೋಡ್ಬೇಕಂಬದ್ದು ಏನಿಲ್ಲ. ಅಮ್ಮನ ನೋಡು ಸುಮ್ಕಿರು. ಅಮ್ಮಗೆ ಗೊತ್ತಲ್ಲ. ಯಪ್ಪ ಹಿಂಗೆ ಮತ್ತೆ ಏನಾನ ಒಂದು ಕೆಲಸ ಮಾಡಕ್ಕೆ ಬಿಡಲ್ಲ ಕಣಪ್ಪ ಶ್ರೀನಿವಾಸ್. ನಾವು ಹತ್ತು ಕರ್ದ ಹಿಂಗೆ ಹೋಗಿದ್ದೀವಿ. ಏನಾನ ತಕ ನಿನ್ನ ಕೈಲಿ ಆಗಲ್ಲ ಸುಮ್ಕಿರು. ರಾತ್ರಿ ಅಂಬ್ತೀನಿ ನಿನಗೆಲ್ಲ ಡ್ರೆಸ್ ಪಸ್ ಹಾಕ್ಕೊಂಡು ಹೋಗಕ್ಕೆ ಬರೋಲ್ಲ. ಸುಮ್ಮನೆ ನೀನೆಲ್ಲ ಎಲ್ಲಿ ಹೋಗ್ತಿ? ಸೀರೆ ಉಡ್ಕೊಂಡು ಅಲ್ಲೋಟು ತಂಬುತ್ತಿ. ಅಲ್ಲೂ ಸೀರೆನೇ ಉಟ್ಕೊಂಡು ಹೋಗೋದೆಲ್ಲ. ಎಲ್ಲ ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕಂಬದು ಏನಿಲ್ಲ. ಅಲ್ಲ ನಿಮ್ಮ ಅಕ್ಕಗೆ ರೂಢಿ ಇಲ್ಲ ಒಟ್ಟು ಡ್ರೆಸ್ ಪಸ್ ಹಾಕ್ಯಂಬೋದು. ಹಾಕ್ಯಾನೆ ಎಲ್ಲಿ ಹೋಗ್ಯಮ್ಮ ಒಟ್ಟು ಡ್ರೆಸ್ ಪಸ್ ಹಾಕ್ಯಮಕ್ಕೆ ಬರೋಲ್ಲ ನಿನಗೆ ಅಂದೆ. ಸುಮ್ಕಿರಪ್ಪ ಏನು ಡ್ರೆಸ್ಸಿಂದ ಏನಿದಾಗಲ್ಲ ಸುಮ್ಕಿರು. ನೀನು ಯಾಕೆ ಒಟ್ಟು ಡ್ರೆಸ್ ಪಸ್ ಹಾಕ್ಯಮಕ್ಕೆ ಬರೋಲ್ಲ, ನಿನಗೆ ಗೊತ್ತಾಗಲ್ಲ ಅಂತೀಯ. ಹೋಗ್ಲಿ ಬಿಡು ಮಮ್ಮ, ನಾನೆಲ್ಲ ನೋಡ್ಕೊಂತೀನಿ. ಅಲ್ವಾ ಅಮ್ಮ ಏನಿರ್ತೀನಿ, ಅವಳಿಗೂ ಪಾಪ ಬಿಟ್ಟಿರೋಕ್ಕಾಗಲ್ಲ. ಇಲ್ಲೇ ಇರೋಕ್ಕೆ ಬೇಜಾರು ಅಂತಾಳೆ. ಅಮ್ಮನ ಕೆಲ್ಸಕ್ಕೆ ಹೋದ್ರೆ ಯಾರೂ ಇರಲ್ಲ. ಸುಮ್ಮನೆ ಬೇಜಾರತ್ಲಾಗ. ಅಲ್ಲಿ ನಮ್ಮೂರ್ಗ ನಾವು ಹೋದ್ರೆ ಅಲ್ಲಿ ಯಾರಾನ ಇರ್ತಿರ್ತಾರೆ. ಹಿಂಗೆ ಸಣ್ಣಿಂಗಜ್ಜಿ ಯಾರಾದರೂ ಇರ್ತಾರೆ. ಹಿಂಗೆ ನಮಗೇನ ಅಲ್ಲೇ ಅಭ್ಯಾಸ ಆಗಿರೋದಕ್ಕೆ ನನಗೆ ಇಲ್ಲಿರೋದಕ್ಕೆ ಆಗಲ್ಲ. ಮಧ್ಯಾಹ್ನ ಟೈಮ್ ಬೇರೆ ಯಾರೂ ಇರಲ್ಲ. ಅದಕ್ಕೆ ಅತ್ಲಾಗ ಹೋಗ್ತೀನಿ ಬಿಡಪ್ಪ ಸುಮ್ಕಿರು. ಹೋಗ್ತೀನಿ ನಾನೆಲ್ಲನ. ಅಲ್ಲ ಯಾರನ್ನ ಕಾಮ್ದಾರ ಏನು ಅಂತಾರಮ್ಮ. ನೋಡ ಹುಡುಗಿ ಬಸ್ರಿ ಬಣ್ತನ ಮಾಡಲಿಲ್ಲ ಏನಿಲ್ಲ. ಇವಾಗಲೂ ಅಲ್ಲಿಗೆ ಕಳಿಸಿರು ಅಂತಾರೆ. ನಮಗೆ ನೋಡ್ಬೇಕಂಬೋದು ಆಸೆ ಕಣಮ್ಮ. ಇವಾಗ ಅಪ್ಪ ಅಂತ ಬರೀ ಹಿಂಗೆ ಕಣಮ್ಮ. ಸುಮ್ಕಿರು. ನಾವೆಲ್ಲ ನಾಳೆಗೆ ಹೋಗ್ತೀವಿ. ಸುಮ್ಮನೆ ಪಾಡಿ ನೀನು ಹೋಗು ಕೆಲ್ಸಕ್ಕೆ ಅಷ್ಟೇನೆ.
ಯಾರು ಹೇಳಿದ್ರು ಕೇಳಬೇಡ, ನೀನು ಸುಮ್ಮನೆ ಕೆಲ್ಸಕ್ಕೆ ಹೋಗೋದು ಕಲಿ ಅಷ್ಟೇ, ಬೇರೆದೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಕೆಲ್ಸಕ್ಕೆ ಹೋಗೋ ಮನೆಗೆ ಬಾ, ಕೆಲ್ಸಕ್ಕೆ ಹೋಗೋ ಮನೆಗೆ ಬಾ ಮಾಡ್ಕೊಂಡಿದ್ರೆ ಏನೋ ಒಂಥರ ನೆಮ್ಮದಿ ಇರ್ಬೋದು. ಒಳ್ಳೆ ಕಡೆಗೆ ಈಗ ಅಷ್ಟು ದುಡಿಯೋಕ್ಕಾಗಲ್ಲ, 9,000 ಕೊಡ್ತಾರೆ ಅಂತಂದರೆ ಬೆಂಗ್ಳೂರಿಗೆ ಹೋಗಿ ದುಡಿಯೋದು ಅಷ್ಟರಾಗೆ ಐತಿ. ಬೆಂಗ್ಳೂರಿಗೆ ಹೋದರೆ 10,000 ಕೊಟ್ರು 5,000 ಖರ್ಚಾಗುತ್ತೆ, ಮನೆ ಬಾಡಿಗೆ ಅದು ಇದು 9ಗೆ ಭಾಳ ಖರ್ಚುಗಳು ಬರ್ತವೆ. ಅದಕ್ಕಾಗಿನ ಇಲ್ಲೇ ಹೋಗ್ಲು ಸುಮ್ಮನಿರು, ನಿನಗೆ ಗೊತ್ತಾಗಲ್ಲ. ಸರಿಯಪ್ಪ ಆಯ್ತು ಹೇಳು. ನಾನು ಇಲ್ಲಿ ಎಡೆ ಹೊಡೆಯರು ಬರ್ತೀವಿ ಅಂತಂದ್ರು ಕೇಳ್ಕೊಂಬತ್ತೀನಿ ಅದೆಲ್ಲ ಹೋಗಿ. ಸರಿ ಆಯ್ತು ಬಾ, ಜಲ್ದಿ ನೀನು ಹತ್ಲಾಗೆ ಹೋಗ್ಬೇಡ. ಏನೋ ಚಿಕನ್ ತರ್ಬಂತಿ. ಶ್ರೀನಿವಾಸ್ ಬಂದಾನೆ, ಚಿಕನ್ ಮಾಡಿದ್ರೆ ಊಟ ಮಾಡ್ಕೊಂಡು ಬೆಳಗ್ಗೆ ಹೋಗ್ತಾರೆ. ಸರಿ ಆಯ್ತು ಹೇಳಿ, ಮಟನ್ ತಗೊಂಬತ್ತೀನಿ ಒಂದು 2 kg. ಮಟನ್ ಬೇಡ, ಯಾತು ಬೇಡ, ಸುಮ್ಮನಿರನ್ನೇ. ಯಾಕೆ ಮಟನ್ ಜಾಸ್ತಿ ರೇಟು. ಬಿಡತ್ತ ನಿಮ್ಮ ಅಮ್ಮನು ತಿನ್ನಬೇಕು ತಿಮ್ಮಂಗಾಗೈತೆ ಅಂತಿತ್ತು, ಆತ ತಿಂದಂಗೆ ಆಗುತ್ತತ್ತು. ಏನು ಮಾಡೋಕ್ಕಾಗುತ್ತೆ, ತಿನ್ಲೇಳು. ನಮ್ಮಮ್ಮನ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳ್ತಾಯ್ತು ನಮ್ಮಪ್ಪ. ಆರಾಮಾಗಿ ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ದುಡ್ಕೊಂಬ್ಲೇಳು ಒಂಬಲ್ಲ. ಬೇಡ ಅಂತೈತಿ ಹಿಂಗೇನಿ. ಒಬ್ರಿಗಿನ ಒಬ್ರು ಅದಕ್ಕೆ ಅತ್ತ ನಾವು ಹೆಂಗನ ಅಳಿಯನ ಮಾತು ಚೆನ್ನಾಗಿ ಕೇಳುತ್ತೆ ನಮ್ಮಪ್ಪ. ಇವ್ರ ಮಾತು ಶ್ರೀನಿವಾಸನ ಮಾತು ಚೆನ್ನಾಗಿ ಕೇಳುತ್ತೆ. ಅದಕ್ಕೆ ಬಿಡುವ ಮತ್ತೆ ಹೋದ್ರು ಹೋಗ್ಲಿ ಅಂತ ಹೇಳ್ತು. ಅದಕ್ಕೆ ಅತ್ತ ಇನ್ಮೇಲಿಂದ ಹೋಗುತ್ತೆ, ನಾನು ಅಲ್ಲಿಗೆ ಹೋಗ್ತೀನಿ. ಇನ್ನು ಬಸ್ರಿ ಬಾಣತನ ನಂದೆಲ್ಲನ ಅಲ್ಲೇ ನಮ್ಮ ಊರಾಗೇನಿ. ಇಲ್ಲಿಗೇನು ಬರಲ್ಲ, ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತೈತಲ್ಲ ಅದಕ್ಕೇನೆ. ಕೆಲ್ಸಕ್ಕೆ ಹೋಗ್ಲೇಳು, ದುಡಿಲೇಳು ಅಂತ ಹೇಳಿ ಅಷ್ಟೇ. ಶ್ರೀನಿವಾಸ ಇವತ್ತು ಭಾನುವಾರ ರಜಾ ಅಲ್ಲ, ಅದಕ್ಕೆ ಬಂದಿದ್ರು. ಅದಕ್ಕೆ ಅತ್ಲಾಗ ಇವೆಲ್ಲ ಮಾತಾಡಿದ್ವಿ. ನೋಡ್ತಾ ಇರ್ರಿ, ನೆನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.